ಓಂ ಶಾಂತಿ. ನನ್ನ ಹೆಸರು ಆರ್ ಪ್ರದೀಪ್ ಅಂತ. ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದೇನೆ. ಅಂದರೆ ಪ್ರೈವೇಟ್ ಕನ್ಸಲ್ಟೆನ್ಸಿ ಮಾಡ್ತಾಯಿದ್ದೇನೆ. ಪ್ಲ್ಯಾನಿಂಗು, ಎಸ್ಟಿಮೇಟು, ವ್ಯಾಲ್ಯೂಯೇಷನ್ಸ್ ಎಲ್ಲ ಮಾಡ್ತಾಯಿದ್ದೇನೆ. ನಾನು ಇಲ್ಲಿ ಜ್ಞಾನಕ್ಕೆ ಬಂದು ಸುಮಾರು 10 ವರ್ಷಗಳಾಗಿದೆ. ನನಗೆ ಈ ಜ್ಞಾನಕ್ಕೆ ಬರೋದಕ್ಕೆ ಮೂಲ ಪ್ರೇರಣೆ ಶಿವಾನಿ ಅಕ್ಕ ಅಂತ, ಸಿಸ್ಟರ್ ಶಿವಾನಿ ಅವ್ರದ್ದು ವೀಡಿಯೋಸು ಎಲ್ಲ ನೋಡಿ ಯಾವಾಗೂ ಕೇಳ್ತಾ ಇದ್ದೆ ನಾನು. ಅವರ ಒಂದು ವೀಡಿಯೋಯಿಂದ ಪ್ರಭಾವಿತನಾಗಿ ನಾನು ಬಾಬಾ ಮನೆಗೆ ಬರೋದಕ್ಕೆ ಶುರು ಮಾಡಿದೆ. ಇಲ್ಲಿ ಪ್ರತಿದಿನ ಮುರಳಿ ಕೇಳ್ತೀವಿ ನಾವು. ನಂತರ ನನಗೆ ಇಲ್ಲಿ ಆಗಿರೋ ಪ್ರಾಪ್ತಿಗಳು ಅಂದರೆ, ಮೊದಲಿಗೆ ಜ್ಞಾನಕ್ಕೆ ಬರೋದಕ್ಕೆ ಮುಂಚೆ ನನಗೆ ಸ್ವಲ್ಪ ಕೋಪ ಇತ್ತು. ಆ ಕೋಪದಿಂದ ನಾನು ನನ್ನ ಒಂದು ಕಸ್ಟಮರ್ಸು, ಗಿರಾಕಿಗಳನ್ನ ಕಳ್ಕೊತಾ ಇದ್ದೆ. ಇಲ್ಲಿ ಬಂದಮೇಲೆ ಶಾಂತಿಯ ಪಾಠ ಕಲ್ತ್ಕೊಂಡ್ಮೇಲೆ ನನ್ನ ಬಿಸ್ನೆಸ್ಸು ತುಂಬ ಇಂಪ್ರೂವ್ ಆಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ನಂತರ ಎರಡನೇದು, ಜ್ಞಾನಕ್ಕೆ ಬರೋದಕ್ಕೆ ಮುಂಚೆ ನನ್ನಲ್ಲಿ ಸ್ವಲ್ಪ ಈಗೋಯಿಸಮ್ ಇತ್ತು, ಅಂದರೆ ಅಹಂ ಅಂತ. ಬೇರೆಯವ್ರ ಮಾತು ಕೇಳದೇ ಇರೋದು, ನನ್ನದೇ ಸರಿ ಅಂತ ವಾದ ಮಾಡೋದು. ಸೊ ಅದರಿಂದನೂ ಸಹ ನಾನು ಕಸ್ಟಮರ್ಸ್ನ ಕಳ್ಕೊತಾ ಇದ್ದೆ. ಬಟ್ ಇಲ್ಲಿ ಬಂದ ತಕ್ಷಣ ಆ ಅಹಂ ಅನ್ನೋದು ಹೊರಟೋಯ್ತು. ಸೊ ಅದರಿಂದನೂ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಿದೆ. ನಂತರ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಿಸಿದೆ. ಇದು ಹೇಳಬೇಕು ಅಂದರೆ, ಇಲ್ಲಿ ಒಂದು ದೈವಿ ಪರಿವಾರನೇ ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ನಮಗೆ ತುಂಬ ಖುಷಿ ಸಿಗುತ್ತೆ. ಬಾಬಾ ಅಂತೂ ಖುಷಿ ಪಾಠ ನಮಗೆ ಪ್ರತಿದಿನ ಹೇಳ್ತಾನೆ ಇರ್ತಾರೆ. ತುಂಬ ಪ್ರಾಪ್ತಿಗಳಾಗಿದೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಅಷ್ಟಶಕ್ತಿಗಳು, ಈಗ ನಾವೇನು ಧ್ಯಾನ ಯೋಗಕ್ಕೆ ಕೂತ್ಕೊಂಡಾಗ ಅಷ್ಟಶಕ್ತಿಗಳು ನಮಗೆ ಸಿಕ್ಕಿದೆ. ಒಂದು ತೀರ್ಮಾನಿಸುವ ಶಕ್ತಿ ಆಗಲಿ, ಒಂದು ಪರಕ್ನೇಕಿ ಶಕ್ತಿ ಆಗಲಿ, ಅದೆಲ್ಲ ಪ್ರಾಪ್ತಿ ಸಿಕ್ಕಿದೆ. ನಂತರ ಈಗ ಧ್ಯಾನದಲ್ಲಿ, ನಾನು ಯೋಗದಲ್ಲಿ ಕೂತ್ಕೊಂಡಾಗ ನನಗೆ ಕಷ್ಟ ಅನಿಸಿರೋದು, ಕ್ಲಿಷ್ಟಕರವಾದ ಸಮಸ್ಯೆಗಳು, ಅದನ್ನೆಲ್ಲ ಬಾಬಾ ಮುಂದೆ ಇಟ್ಟಾಗ ಅದಕ್ಕೆ ಪರಿಹಾರ ಸಿಕ್ಕಿದೆ. ನನಗೆ ಎಷ್ಟೋ ಪರಿಹಾರಗಳು ಸಿಕ್ಕಿದ್ದಾವೆ. ಇದೊಂದು ದೈವಿ ಪರಿವಾರ ಅಂತಲೇ ಹೇಳ್ಬೋದು. ನಮ್ಮ ಬಾಬಾ ಮನೆಯಲ್ಲಿ ನಡೆಯೋ ಫಂಕ್ಷನ್ಸು, ಪ್ರೋಗ್ರಾಮ್ಸು ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ತುಂಬ ಖುಷಿಯಿಂದ ಭಾಗವಹಿಸ್ತೀವಿ ಇಲ್ಲಿ. ಆಮೇಲೆ ಪ್ರತಿ ಗುರುವಾರ ಭೋಗ ಇರುತ್ತೆ, ಸತ್ಸಂಗ ಥರ ಇರುತ್ತೆ. ಎಲ್ಲ ಸಂತೋಷದಿಂದ ಭಾಗವಹಿಸ್ತೇವೆ ನಾವು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.